ಇಂದು ನಾವು ಅತ್ಯಂತ ಪ್ರೀತಿಯಿಂದ ಕಾರ್ಮೆಲ್ ಮಾತೆಯ ಅವರ್ ಲೇಡಿ ಆಫ್ ಮೌಂಟ್ ಕಾರ್ಮೆಲ್ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಈ ಹಬ್ಬವು ಪ್ರತಿ ವರ್ಷ 16 ಜುಲೈರಂದು ಆಚರಿಸಲಾಗುತ್ತದೆ. ಕಾರ್ಮೆಲ್ ಮಾತೆಯು ನಮಗೆ ಯೇಸುವಿನ ಕಡೆಗೆ ನಡೆಸುವ ಪ್ರಿಯ ತಾಯಿ. ಕಾರ್ಮೆಲ್ ಎಂಬ ಪದದ ಅರ್ಥವೇನು? ಕಾರ್ಮೆಲ್ ಎಂಬ ಪದವು ಹಿಬ್ರೂ ಭಾಷೆಯ ಕರ್ಮೆಲ್ ಎಂಬ ಪದದಿಂದ ಬರುತ್ತದೆ. ಇದರ ಅರ್ಥ ದೇವರ ತೋಟ, ಫಲವತ್ತಾದ ಪರ್ವತ ಅಥವಾ ಸೌಂದರ್ಯ ಮತ್ತು ಸಮೃದ್ಧಿಯ ಸ್ಥಳ. ಬೈಬಲ್ನಲ್ಲಿ ಕಾರ್ಮೆಲ್ ಪರ್ವತವು ದೇವರ ಮಹಿಮೆಯ ಸಂಕೇತವಾಗಿದೆ. ಅಲ್ಲಿಯೇ ಪ್ರವಾದಿ ಎಲಿಯನು 450 ಬಾಲ್ ಪ್ರವಾದಿಗಳನ್ನು ಸೋಲಿಸಿ ಯೆಹೋವನೇ ನಿಜವಾದ ದೇವರೆಂದು ಪ್ರಕಟಿಸಿದರು. ಶೇಡ್ಗಳ ಕಾಲದಲ್ಲಿ ಕೆಲವು ಕ್ರೈಸ್ತ ಸನ್ಯಾಸಿಗಳು ಕಾರ್ಮೆಲ್ ಪರ್ವತದಲ್ಲಿ ವಾಸಿಸಿ ಪ್ರಾರ್ಥನೆಯ ಜೀವನ ನಡೆಸುತ್ತಿದ್ದರು. ಅವರು ತಮ್ಮನ್ನು ಎಲಿಯನ ಪ್ರವಾದಿಯ ಆಧ್ಯಾತ್ಮಿಕ ಉತ್ತರಾಧಿಕಾರಿಗಳು ಎಂದು ಭಾವಿಸಿದರು ಮತ್ತು ಮರಿಯಮ್ಮನನ್ನು ತಮ್ಮ ವಿಶೇಷ ತಾಯಿಯಾಗಿ ಗೌರವಿಸಿದರು. ಈ ಸಮುದಾಯವೇ ನಂತರ ಕಾರ್ಮೆಲೈಟ್ ಸಂಘ ಅಥವಾ ಕಾರ್ಮೆಲೈಟ್ ಆರ್ಡರ್ ಎಂದು ಪ್ರಸಿದ್ಧವಾಯಿತು. ಮರಿಯಮ್ಮ ಯಾರಿಗೆ ಕಾಣಿಸಿಕೊಂಡರು? ಪಾರಂಪರಿಕ ನಂಬಿಕೆ ಪ್ರಕಾರ 1251 ಜುಲೈ 16ರಂದು ಇಂಗ್ಲೆಂಡಿನ ಕಾರ್ಮೆಲೈಟ್ ಪ್ರಧಾನರಾದ ಸೇಂಟ್ ಸೈಮನ್ ಸ್ಟಾಕ್ ಅವರಿಗೆ ಪವಿತ್ರ ಕನ್ಯಾ ಮರಿಯು ಕಾಣಿಸಿಕೊಂಡಳು. ಅವರು ಬ್ರೌನ್ ಸ್ಕ್ಯಾಪುಲರ್ ಅನ್ನು ನೀಡಿ ಹೀಗೆಂದರು: ಇದನ್ನು ಭಕ್ತಿಯಿಂದ ಧರಿಸುವವರು ನನ್ನ ವಿಶೇಷ ರಕ್ಷಣೆಯನ್ನು ಪಡೆಯುವರು. ಸ್ಕ್ಯಾಪುಲರ್ ಒಂದು ಮಾಂತ್ರಿಕ ವಸ್ತುವಲ್ಲ, ಅದು ದೇವರ ಮೇಲಿನ ನಂಬಿಕೆ, ಮರಿಯಮ್ಮನಿಗೆ ಸಮರ್ಪಣೆ ಮತ್ತು ಪವಿತ್ರ ಜೀವನದ ಸಂಕೇತವಾಗಿದೆ. ಕಾರ್ಮೆಲ್ ಮಾತೆಯ ಸಂದೇಶ. ಕಾರ್ಮೆಲ್ ಮಾತೆ ನಮಗೆ ಹೇಳುವ ಸಂದೇಶಗಳು: ದೇವರ ಮೇಲೆ ಸಂಪೂರ್ಣ ವಿಶ್ವಾಸವಿಡಿ, ಪ್ರತಿದಿನ ಪ್ರಾರ್ಥನೆ ಮಾಡಿ, ಪವಿತ್ರ ಮತ್ತು ವಿನಮ್ರ ಜೀವನ ನಡೆಸಿ, ಯೇಸುವನ್ನು ನಿಮ್ಮ ಜೀವನದ ಕೇಂದ್ರವಾಗಿರಿಸಿ, ಸಂಕಷ್ಟಗಳಲ್ಲಿ ಧೈರ್ಯ ಕಳೆದುಕೊಂಡಿರದಿರಿ. ಮರಿಯಮ್ಮ ನಿಮ್ಮ ತಾಯಿಯಾಗಿದ್ದಾಳೆ. ಇಂದಿನ ಹಬ್ಬದ ಆತ್ಮಿಕ ಸಂದೇಶ: ಲೋಕದಲ್ಲಿ ಹಲವರು ನಿರಾಶರಾಗಿದ್ದಾರೆ. ಕುಟುಂಬಗಳಲ್ಲಿ ಶಾಂತಿ ಕಡಿಮೆಯಾಗಿದೆ. ಯುವಕರು ದೇವರಿಂದ ದೂರವಾಗುತ್ತಿದ್ದಾರೆ. ಈ ಸಂದರ್ಭಗಳಲ್ಲಿ ಕಾರ್ಮೆಲ್ ಮಾತೆ ಹೇಳುವುದೇನೆಂದರೆ, ನನ್ನ ಮಗನಾದ ಯೇಸುವಿನ ಬಳಿಗೆ ಬನ್ನಿ, ನಾನು ನಿಮಗೆ ಆತನ ಬಳಿಗೆ ಕರೆದೊಯ್ಯುವೆನು. ನಮ್ಮ ಜೀವನಕ್ಕೆ ಪಾಠಗಳು. ನಾವು ಇಂದು 3 ನಿರ್ಧಾರಗಳನ್ನು ತೆಗೆದುಕೊಳ್ಳೋಣ. 1. ಪ್ರತಿದಿನ ಜಪಮಾಲೆ ಮಾಡೋಣ. 2. ಸ್ವಲ್ಪ ಸಮಯ ದೇವರೊಂದಿಗೆ ಮೌನ ಪ್ರಾರ್ಥನೆಯಲ್ಲಿ ಕಳೆಯೋಣ. 3. ನಮ್ಮ ಜೀವನವನ್ನು ಮರಿಯಮ್ಮನಿಗೆ ಸಮರ್ಪಿಸೋಣ. ಆಧ್ಯಾತ್ಮಿಕ ಚಿಂತನೆ. ಕಾರ್ಮೆಲ್ ಪರ್ವತವು ಪ್ರಾರ್ಥನೆಯ ಪರ್ವತ. ನಮ್ಮ ಹೃದಯವು ಒಂದು ಕಾರ್ಮೆಲ್ ಪರ್ವತ ಆಗಬೇಕು. ಅಲ್ಲಿ ದೇವರು ವಾಸಿಸಬೇಕು. ಪ್ರಾರ್ಥನೆ ಬೆಳೆಯಬೇಕು. ಪ್ರತಿಫಲ ಕೊಡಬೇಕು. ಕ್ಷಮೆ ಅರಳಬೇಕು. ಮರಿಯಮ್ಮ ನಮ್ಮನ್ನು ಯೇಸುವಿನ ಹೃದಯದ ಕಡೆಗೆ ನಡೆಸುತ್ತಾಳೆ. ಇಂದಿನಿಂದ ಕೋಪಕ್ಕಿಂತ ಕ್ಷಮೆಯನ್ನು ಆರಿಸೋಣ. ಚಿಂತೆಯ ಬದಲು ದೇವರಲ್ಲಿ ನಂಬಿಕೆಯನ್ನು ಇಡೋಣ. ಪ್ರತಿದಿನ ಬೈಬಲ್ ಓದೋಣ. ಕುಟುಂಬವಾಗಿ ಒಟ್ಟಾಗಿ ಪ್ರಾರ್ಥಿಸೋಣ. ಸಮಾಪನೆ. ಕಾರ್ಮೆಲ್ ಮಾತೆಯ ಹಬ್ಬವು ಕೇವಲ ಒಂದು ಆಚರಣೆಯಲ್ಲ, ಇದು ದೇವರಿಗೆ ಇನ್ನಷ್ಟು ಹತ್ತಿರವಾಗುವ ಕರೆಯಾಗಿದೆ. ಮರಿಯಮ್ಮ ಯಾವಾಗಲೂ ಹೇಳುವುದು, ನಾನು ದಾರಿಯನ್ನು ತೋರಿಸುತ್ತೇನೆ, ಯೇಸುವೇ ರಕ್ಷಕನು. ನಾವು ಆಕೆಯೊಂದಿಗೆ ಹೀಗೆ ಪ್ರಾರ್ಥಿಸೋಣ: ತಾಯೇ, ನನ್ನನ್ನು ನಿನ್ನ ಮಗನಾದ ಯೇಸುವಿನ ಕಡೆಗೆ ನಡೆಸು. ನೀನು ನನ್ನ ತಾಯಿ. ನಮ್ಮ ಕುಟುಂಬಗಳನ್ನು ಕಾಪಾಡು. ನಮ್ಮನ್ನು ದೇವರ ಪ್ರೀತಿಯಲ್ಲಿ ಬೆಳೆಯುವಂತೆ ಮಾಡು. ಪ್ರಾರ್ಥನೆಯ ಆತ್ಮವನ್ನು ನಮಗೆ ದಯಪಾಲಿಸು. ಸಂಕಷ್ಟಗಳಲ್ಲಿ ಧೈರ್ಯ
ಧೈರ್ಯ, ದುಃಖಗಳಲ್ಲಿ ಸಾಂತ್ವನ ಮತ್ತು ಪ್ರಲೋಭನೆಗಳಲ್ಲಿ ಬಲವನ್ನು ನೀಡು. ನಮ್ಮ ಜೀವನವು ಯಾವಾಗಲೂ ಯೇಸುವಿನ ಕಡೆಗೆ ಸಾಗುವಂತಾಗಲಿ. ನಮ್ಮ ಮರಣದ ಸಮಯದಲ್ಲಿಯೂ ನಮ್ಮೊಂದಿಗೆ ಇರು. ಆಮೆನ್. ಕಾರ್ಮೆಲ್ ಪರ್ವತ, ಮೌಂಟ್ ಕಾರ್ಮೆಲ್ ಇಂದಿನ ಇಸ್ರಾಯೇಲ್ ದೇಶದ ಉತ್ತರ ಭಾಗದಲ್ಲಿದೆ. ಇದು ಮೆಡಿಟೇರಿಯನ್ ಸಮುದ್ರದ ತೀರದ ಬಳಿ ಹೇಫಾದಲ್ಲಿದೆ. ಬೈಬಲ್ನಲ್ಲಿ ಕಾರ್ಮೆಲ್ ಪರ್ವತಕ್ಕೆ ವಿಶೇಷ ಮಹತ್ವವಿದೆ. ಇದು ದೇವರ ಸನ್ನಿಧಿ, ಪ್ರಾರ್ಥನೆ ಮತ್ತು ದೇವರ ಶಕ್ತಿಯ ಸಂಕೇತವಾಗಿದೆ. ಬೈಬಲ್ನಲ್ಲಿ ಮಹತ್ವ. ಎಲೈಜ ಪ್ರವಾದಿಯು ಕಾರ್ಮೆಲ್ ಪರ್ವತದಲ್ಲಿಯೇ ಬಾಲ್ ಪ್ರವಾದಿ 450 ಪ್ರವಾದಿಗಳಿಗೆ ಸವಾಲು ಹಾಕಿದರು. ಅರಸರ ಪುಸ್ತಕ 1:18. ಅವರು ಪ್ರಾರ್ಥಿಸಿದಾಗ ದೇವರು ಆಕಾಶದಿಂದ ಬೆಂಕಿಯನ್ನು ಕಳುಹಿಸಿ ಬಲಿಯನ್ನು ಸ್ವೀಕರಿಸಿದರು. ಆಗ ಜನರು ನಿಜವಾದ ದೇವರು ಯೆಹೋವನೇ ಎಂದು ಘೋಷಿಸಿದರು. ಈ ಘಟನೆಯ ನಂತರ ಎಲಿಯನು ಮತ್ತೆ ಕಾರ್ಮೆಲ್ ಪರ್ವತದ ಮೇಲೆ ಪ್ರಾರ್ಥಿಸಿದಾಗ ದೀರ್ಘಕಾಲದ ಬರಗಾಲದ ನಂತರ ಮಳೆ ಸುರಿಯಲಾಯಿತು. ನಮಗೆ ದೊರೆಯುವ ಪಾಠಗಳು. ಕಾರ್ಮೆಲ್ ಪರ್ವತವು ನಮಗೆ ಕಲಿಸುತ್ತದೆ. ದೇವರ ಮೇಲೆ ಸಂಪೂರ್ಣ ವಿಶ್ವಾಸವಿಡಬೇಕು. ಪ್ರಾರ್ಥನೆಯ ಶಕ್ತಿಯಲ್ಲಿ ನಾವು ನಂಬಬೇಕು. ದೇವರಿಗೆ ನಿಷ್ಠರಾಗಿರಬೇಕು. ದೇವರೊಂದಿಗೆ ನಿಕಟ ಸಂಬಂಧದಲ್ಲಿ ನಾವು ಬಾಳಬೇಕು. ಅದಕ್ಕಾಗಿಯೇ ಕಾರ್ಮೆಲೈಟ್ ಸಂಪ್ರದಾಯವು ಕಾರ್ಮೆಲ್ ಪರ್ವತವನ್ನು ತನ್ನ ಆಧ್ಯಾತ್ಮಿಕ ತಾಯ್ನಾಡೆಂದು ಗೌರವಿಸುತ್ತದೆ ಮತ್ತು ಪವಿತ್ರ ಕನ್ಯಾಮರಿಯಮ್ಮನವರನ್ನು ಕಾರ್ಮೆಲ್ ಮಾತೆ ಎಂದು ವಿಶೇಷವಾಗಿ ಗೌರವಿಸುತ್ತದೆ.